ಯಡಿಯೂರಪ್ಪನವರು ಜೈಲಿಗೆ ಹೋಗಬೇಕಾಯಿತು, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಸಹ ಬಿ ಜೆ ಪಿಗೆ ಯಾವತ್ತೂ ಅಬ್ಸಲ್ಯೂಟ್ ಮೆಜಾರಿಟಿನೇ ಬಂದಿಲ್ಲ. ರಾಜಕೀಯ ನಿಂತ ನೀರಲ್ಲ. ಕರ್ನಾಟಕದಲ್ಲಿದ್ದು ಕಾಂಗ್ರೆಸ್ಸಿನ ಸಿ ಎಮ್ಮು, ಅವರು ಎಲ್ಲ ವರ್ಗದ ಸಿ ಎಮ್ಮು, ಒಂದು ವರ್ಗದ ಸಿ ಎಮ್ ಅಲ್ಲ. ಸಿದ್ದರಾಮಯ್ಯನವರು ಅವರ ಇನ್ನಿಂಗ್ಸನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅವರ ಇನ್ನಿಂಗ್ಸನ್ನು ಪ್ಲೇ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ಸು ನ್ಯಾಷನಲ್ ಪಾರ್ಟಿ, ಸುಮಾರು 140 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂಥ ಪಕ್ಷ. ಸೊ ರಾಜಕಾರಣ ಯಾವತ್ತೂ ಸಹ ನಿಂತ ನೀರಲ್ಲ. ರಾಜಕೀಯ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ಪಕ್ಷ ಅನೇಕ ಸಂದರ್ಭಗಳಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಾರೆ. ಸೊ ಅಂಥ ತೀರ್ಮಾನಗಳಲ್ಲಿ ಇದು ಸಹ ಒಂದು ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಸಿದ್ದರಾಮಯ್ಯನವರು ಅವರ ಇನ್ನಿಂಗ್ಸನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅವರ ಇನ್ನಿಂಗ್ಸನ್ನು ಪ್ಲೇ ಮಾಡಿದ್ದಾರೆ. ಕರ್ನಾಟಕದ ಮಾಸ್ ಲೀಡರ್ಗಳಂದರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ. ಯಡಿಯೂರಪ್ಪನವರು 2021ರಲ್ಲಿ ರಾಜೀನಾಮೆ ಕೊಟ್ಟಾಗ ಏನಾಯಿತು ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಗೊತ್ತಿದೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ರಾಜ್ಯ ರಾಜಕೀಯದ ಹೊಸ ಅಧ್ಯಾಯ ಶುರುವಾಗದಂತಲ್ವ ಸರ್? ನಾನು ಇಷ್ಟಂತೂ ಹೇಳಲಿಕ್ಕೆ ಬಯಸ್ತೇನೆ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಸಹ ಬಿ ಜೆ ಪಿಗೆ ಯಾವತ್ತೂ ಅಬ್ಸಲ್ಯೂಟ್ ಮೆಜಾರಿಟಿನೇ ಬಂದಿಲ್ಲ. ಸೊ ಯಾವುದೇ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಕಡೆ ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕ್ರಮಗಳು, ಪಕ್ಷದ ಕಲೆಕ್ಟಿವ್ ಲೀಡರ್ಶಿಪ್ ಮತ್ತು ಅಪೋನೆಂಟ್ಸ್ ಯಾರಿದ್ದಾರೆ ಅವರ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ಸನ್ನು ತೆಗೆದುಕೊಂಡು ಮಾಡುವಂಥದ್ದು. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, 2013ರಲ್ಲಿ ಏನು ನಾನು 2008ರಲ್ಲಿ ಕೊಟ್ಟಂಥ ಅಕ್ರಮ ಗಣಿಗಾರಿಕೆಯ ವರದಿ 16th November 2008 ನಾನು ಕೊಟ್ಟಾದಮೇಲೆ ಸೇಮ್ ಲೈನ್ಸಲ್ಲಿ 18th December 2000 ಲೋಕಾಯುಕ್ತರು ಕೊಟ್ಟರು. ಫೈನಲ್ ರಿಪೋರ್ಟ್ ವಾಸ್ ಆನ್ 27th July 2011. ಇದರ ಕಾರಣ ಸೊ ಯಡಿಯೂರಪ್ಪನವರು ಜೈಲಿಗೆ ಹೋಗಬೇಕಾಯಿತು, ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು, ಯಡಿಯೂರಪ್ಪನವರು ಶ್ರೀರಾಮುಲು ಬೇರೆ ಬೇರೆ ಪಾರ್ಟಿ ಮಾಡಿದಂಥ ಒಂದು ಕಡೆ ಹಿನ್ನೆಲೆ ಆದರೆ ಸೊ ಆಗ ನಾವು ಅಧಿಕಾರಕ್ಕೆ ಬಂದ್ವಿ. ಸಿದ್ದರಾಮಯ್ಯನವರು 13ರಿಂದ 18ರವರೆಗೂ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಅತ್ಯಂತ ಅಭಿವೃದ್ಧಿಯ ಪರ್ವ ಅವತ್ತು ಕಾಣ್ತೈತೆ. ಆದರೆ ಅವತ್ತು 2018ರಲ್ಲಿ ನಾವು ಸೋಲಬೇಕಾಯ್ತು. ಸೋಲು ಗೆಲುವುಗಳು ಅವತ್ತಿನ ಸನ್ನಿವೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಾಯಕರುಗಳ, ಪಕ್ಷಗಳ, ಸಿದ್ಧಾಂತಗಳ, ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ. ಈಗ ನೋಡಿ, ತಮಿಳ್ನಾಡಿನಲ್ಲಿ ಆ ವಿಜಯ್ ಅನ್ನುವಂಥ ಒಬ್ಬ ಸಿನಿ ಆ್ಯಕ್ಟರ್, ರಾಜಕೀಯದ ಅನುಭವ ಇಲ್ಲ, ಆದರೆ ಜನ ಯಾವ ಕ್ಯಾಂಡಿಡೇಟ್ ಅನ್ನೋದು ಗೊತ್ತಿಲ್ಲದೇ ಸಿಂಬಲ್ ಮೇಲೆ ಓಟ್ ಹಾಕಿರ್ತಕ್ಕಂಥದ್ದು. ಹಾಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಆಗ್ತಕ್ಕಂಥದ್ದೇ. ನಾನು ಇಷ್ಟೇ ಹೇಳ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ದೆರ್ ಇಸ್ ನೋ ಡೌಟ್, ಸಿದ್ದರಾಮಯ್ಯನವರಾಗಲಿ ಈ ಥರದ ಅನೇಕರು, ಈಗ ಉದಾಹರಣೆಗೆ ರಾಮಕೃಷ್ಣ ಹೆಗಡೆಯವರು ಒಂದೊಂದು ಕಾಲದಲ್ಲಿ, ದೇವರಾಜ ಅರಸರವರು ಮಾಸ್ ಲೀಡರ್ಗಳಾಗಿದ್ದರು, ಆದರೂ ಸೋತರು. ಸೊ ಮಾಸ್ ಲೀಡರ್ಸು ಅನ್ನೋದರ ಜೊತೆಗೆ ಪಕ್ಷದ ಸಿದ್ಧಾಂತ, ಕಾರ್ಯಕ್ರಮ, ಪಕ್ಷದ ಇಮೇಜು ಮತ್ತು ಅಪೋನೆಂಟ್ಸ್ನ ಕಾರ್ಯಕ್ರಮಗಳು ಮತ್ತು ಅವರ ನಾಯಕತ್ವ, ಈ ಥರದ ಅನೇಕ ವಿಚಾರಗಳು ಗಣನೆಗೆ ಬರ್ತವೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಅತ್ಯಂತ ಉತ್ತಮ ರೀತಿಯಲ್ಲಿ ಅವರಿಗೆ ಕೊಟ್ಟಂಥ ಅವಕಾಶಗಳನ್ನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ಸಿಗೆ ಬಂದ ಲಾಗಾಯತ್ನಿಂದ 2006ರಿಂದ 2026ವರೆಗೂ ಸಹ ಅವ್ರದ್ದೇ ಆಗಿರುವಂಥ ರೀತಿಯಲ್ಲಿ ಉತ್ತಮವಾದಂಥ ಇನ್ನಿಂಗ್ಸನ್ನು ಮಾಡಿದ್ದಾರೆ. ಸೊ ಇತ್ತೀಚೆಗೆ ಎಂಥದ್ದು ಸೂರ್ಯವಂಶಿ ಹುಡುಗ ಸಿಕ್ಸರ್ಸು ಮತ್ತು ಬೌಂಡ್ರೀಸ್ ಹೊಡುತ್ತಾರಲ್ಲ, ಹಾಗೆ ಅನೇಕ ವಿಚಾರ ನೋಡಿ. ಇವನ್ ಲಾಸ್ಟ್ ಡೇ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೊ MR ನಾಯ್ಕ್ ಅವರ ವರದಿಯನ್ನು, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಜಾತಿ ಸಮೀಕ್ಷೆಯ ರಿಪೋರ್ಟನ್ನು ಸಹ ತೆಗೆದುಕೊಂಡಿದ್ದಾರೆ. ಸೊ ಇದು ಅವರ ಬದ್ಧತೆಯ ಪ್ರತೀಕ ಅಂತ ಹೇಳಿ ಕಾಣಿಸುತ್ತೆ. ಹಾಗಾಗಿ ಸೊ ಸಿದ್ದರಾಮಯ್ಯನವರು ರಾಜ್ಯದ ದೃಷ್ಟಿಯಿಂದ, ಪಕ್ಷದ ದೃಷ್ಟಿಯಿಂದ ಇಲ್ಲಿಯ ಕಾಲಘಟ್ಟದವರೆಗೂ ಏನೆಲ್ಲ ಇನ್ನಿಂಗ್ಸನ್ನು ಪ್ಲೇ ಮಾಡಬೇಕಾಯ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ಲೇ ಮಾಡಿದ್ದಾರೆ. ಬಹುಶಃ ಅವರಿಗೆ ಪಕ್ಷ ಬಯಸಿದರೆ ರಾಷ್ಟ್ರ ಮಟ್ಟದಲ್ಲಿ ಸೊ ಮತ್ತಷ್ಟು ಒಳ್ಳೆಯ ಅವಕಾಶಗಳು ರಾಷ್ಟ್ರ ರಾಜಕಾರಣಕ್ಕಿರ್ಬೋದು, ಪಕ್ಷಕ್ಕಿರ್ಬೋದು, ಅಥವಾ ಇನ್ನೊಂದಕ್ಕೆ. ಯಾಕಂದರೆ ಅವರೇ ಈಗ ಆಫರ್ ಮಾಡಿದರು ಅನ್ನುವಂಥದ್ದು ಅವರೇ ಹೇಳ್ತಾಯಿದ್ರು, ರಾಜ್ಯಸಭಾ ಸೀಟನ್ನು ಸಹ. ಸೊ ಹಾಗಾಗಿ ಅಂತಿಮವಾಗಿ ನಮ್ಮ ಪಕ್ಷದ ನಾಯಕತ್ವ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಪಕ್ಷದ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಇನ್ನೊಂದು ಕಡೆ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಅವ್ರು ಬಳಸ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೆ.
ಸರ್ ನೀವು ಈಗ ಮಾತಾಡ್ಬೇಕಾದ್ರೆ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ರಿ, ಮತ್ತು ಪಕ್ಕದ ರಾಜ್ಯದ ತಮಿಳ್ನಾಡು ಸಿ ಎಮ್ TVK ವಿಜಯ್ ಅವ್ರ ಬಗ್ಗೆ ಮಾತಾಡಿದ್ರಿ. ಸೊ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋಂಥದ್ದು ಹೊಸ ಜನ್ರೇಷನ್ಗೆ, ಹೊಸ ಜನಾಂಗಕ್ಕೆ ಅಧಿಕಾರ, ಹೊಸ ಜನ್ರೇಷನ್ನು ಯುವಕರಿಗೆ ಅಧಿಕಾರ ಕೊಡಬೇಕು ಹಸ್ತಾಂತರ ಅನ್ನೋ ರಾಜಕೀಯನ, ಅಥವಾ ಒಂದು ಜಾತಿ ಸಮೀಕರಣದ ಹೊಸ ಅಧ್ಯಾಯನ ಸರ್? ಎರಡೂ ಅಲ್ಲ. ಪಕ್ಷದ ನಾನು ಆಗಲೇ ಹೇಳಿದೆ, ರಾಜಕೀಯ ನಿಂತ ನೀರಲ್ಲ. ಅನುಭವ ಮತ್ತು ಬದ್ಧತೆಗಳನ್ನು ತೆಗೆದುಕೊಂಡು ಹಾಗಾಗ ಈ ರೀತಿಯ ಕೆಲವು ತೀರ್ಮಾನಗಳು ಪಕ್ಷ ಬಯಸುತ್ತೆ, ನೀಡುತ್ತೆ. ರಾಜ್ಯದಲ್ಲಿ ಮತ್ತೆ ಬರುವಂಥ ಎಲೆಕ್ಷನ್ನಲ್ಲಿ ನಾವು ವಾಪಸ್ ಬರಬೇಕು ಅನ್ನುವಂಥ ಉದ್ದೇಶವೂ ಇದೆ. ನಾನು ಅನೇಕ ಸಾರಿ ಹೇಳ್ತಾ ಇದ್ದೆ, ಕೊಟ್ಟೋರಿಗೇ ಯಾಕೆ ಕೊಡ್ತೀರಿ ಅಧಿಕಾರವನ್ನು? ಟಾಪಲ್ಲಿ 2-3-4 ಜನ ಯಾರಾದರೂ ಪಕ್ಷದ ಹಿತದೃಷ್ಟಿಯಿಂದ ಅನಿವಾರ್ಯ ಅನ್ನೋಂಥವ್ರು ಬಿಟ್ಟರು, ಯಾವ ಸರ್ಕಾರ ಬಂದರೂ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಹೊಸ ಮುಖಗಳು ಕೊಡಿ. ಟ್ಯಾಲೆಂಟ್ ಇದ್ದಂಥವ್ರು ಅವರು ಸಹ ರಾಜ್ಯಕ್ಕೆ, ಪಕ್ಷಕ್ಕೆ ಸರ್ವ್ ಮಾಡಲಿಕ್ಕೆ ಅವಕಾಶ ಇದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಹೊಸ ಟ್ಯಾಲೆಂಟ್ಸ್ ಹೊರಗೆ ಬರ್ತವೆ, ಹೊಸ ವಿಚಾರಗಳು ಬರ್ತವೆ, ಹೊಸ ರೀತಿಯ ಕಾರ್ಯಕ್ರಮಗಳು ಅವರಿಂದ ರೂಪಿಸ್ಲಿಕ್ಕೂ ಸಾಧ್ಯತೆ ಇದೆ. ಬಹುಶಃ ಆ ದಿಕ್ಕಿನಲ್ಲಿ ಪಕ್ಷ ಚಿಂತನೆ ಮಾಡುತ್ತೆ ಅಂತೇಳಿ. ಅನುಭವವಿಲ್ಲದೆ ಯಾವುದನ್ನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದೇನಪ್ಪ ಅಂದರೆ, ಆ ಒಂದು ಡ್ಯಾಶಿಂಗ್ ನೇಚರ್ ಅವೆರಡರಲ್ಲಿ ಇದ್ದಂಥದ್ದಿದೆ ಅಂತ ಹೇಳಿದ್ನೇ ಹೊರತು ಅದರ ಅರ್ಥ ಅವರು ಕ್ರಿಕೆಟಲ್ಲಿ ಆ ಹುಡುಗ ತನ್ನ ಪ್ರೌಢಿಮೆಯನ್ನು ತೋರಿರ್ಬೋದು. ಅವರು ಸಿನಿಮಾದಲ್ಲಿ ತನ್ನ ಪ್ರೌಢಿಮೆಯನ್ನು ತೋರಿ ಜನರ ಭಾವನೆಗಳನ್ನು ಕೆರಳಿಸಿ ಜನರಿಂದ ಆದರೆ ಇನ್ನು ಮುಂದೆ ಇದೆಯಲ್ಲ ಅವ್ರು ಪರ್ಫಾರ್ಮ್ ಮಾಡೋವಂಥದ್ದು. ಇದು ಸಂವಿಧಾನದ ಅಡಿಯಲ್ಲಿ ಮತ್ತು ಸಿದ್ಧಾಂತಗಳ ಅಡಿಯಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಒನ್ ಟರ್ಮ್ ಪರ್ಫಾರ್ಮ್ ಮಾಡಿದ್ಮೇಲೆ ಅವರ ನಿಜವಾದಂಥ ಗಟ್ಟಿತನ ಏನು ಅಂತ ಗೊತ್ತಾಗುತ್ತೆ. ಆದರೆ ಹಾಗೆ ಕಾಂಗ್ರೆಸ್ನಲ್ಲಿ ಅನೇಕ ದಶಕಗಳ ಕಾಲ ಕೆಲಸ ಮಾಡಿರುವಂಥವ್ರು ಇದ್ದಾರೆ, ಅನುಭವಿಗಳಿದ್ದಾರೆ. ಅನುಭವ ಮತ್ತು ಸಿದ್ಧಾಂತದ ಬದ್ಧತೆ ಇದ್ದಾಗ ಮಾತ್ರ ರಾಜಕಾರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೊಸದಾಗಿ ಬಂದಂಥವ್ರಿಗೂ ಸಹ ಅನುಭವ ಕೊಡುವಂಥ, ಟ್ರೈನಿಂಗ್ ಕೊಡುವಂಥ ಕೆಲಸವು ಜೊತೆಗೆ ನಡೆದಾಗ ರಾಜಕೀಯ ವ್ಯವಸ್ಥೆ ಉತ್ತಮಗೊಳ್ಳುತ್ತೆ ಮತ್ತು ರಾಜ್ಯ ಅಭಿವೃದ್ಧಿ ಆಗುತ್ತೆ ಮತ್ತು ಪಕ್ಷನೂ ಸಹ ಗಟ್ಟಿ ಆಗುತ್ತೆ ಅಂತ ನಾನು ಭಾವಿಸಿದೆ. ಸರ್, ಈ ಎಕ್ಸ್ಪೆರಿಮೆಂಟ್ಗಳು ಮಾಡಿದಾಗ ಎಷ್ಟು ಫಲಿಸುತ್ತೆ ಅನ್ನೋದಕ್ಕಿಂತ ರಿಸ್ಕೇ ಜಾಸ್ತಿ ಇರುತ್ತೆ. ಈಗ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಎಕ್ಸ್ಪೆರಿಮೆಂಟ್ ಅನ್ನೋ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತು ಅನ್ಸಲ್ವಾ? ನೋಡಿ, ನನಗಿದು ಎಕ್ಸ್ಪೆರಿಮೆಂಟ್ ಅಂತ ಅನಿಸೋದಿಲ್ಲ. ಇದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ಸಿದ್ದರಾಮಯ್ಯನವರು ಅವರೇ ಸ್ವತಃ ಹೇಳ್ತಾಯಿದ್ರು ಅನೇಕ ಸಂದರ್ಭಗಳಲ್ಲಿ. ತನ್ನ ಬದ್ಧತೆಯನ್ನು, ತನ್ನ ನಿಲುವನ್ನು ಅನೇಕ ಸಾರಿ ಹೇಳಿದ್ದಾರೆ. ಅವರ ಬದ್ಧತೆ ಮತ್ತು ನಿಲುವಿನ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬಹುಶಃ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂಥೇಳಿ ನಾನು ಭಾವಿಸಿದ್ದೆ. ಸರ್, ಸಿದ್ದರಾಮಯ್ಯ ಬೆಂಬಲಿಗರನ್ನ ನಾನು ಹೊರಗಡೆ ಮಾತಾಡಿಸಿದೆ. ಅವರೆಲ್ಲರೂ ಕೂಡ ಹೇಳ್ತಿರೋದು, ಈಗ ದಲಿತ ಸಮುದಾಯ ಕೋಪ ಮಾಡಿಕೊಂಡಿದೆ, ಇಷ್ಟು ಕಠಿಣವಾಗಿ ನಿರ್ಧಾರ ತೊಗೊಂಡು ಆಚೆ ಕಳಿಸಬಾರ್ದಾಗಿತ್ತು, ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿರುದ್ಧವಾಗಿ ಅಭಿಯಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡಿ, ಬಹುಶಃ ದಲಿತ ಸಮಾಜಗಳಿಗೆ, ಹಿಂದುಳಿದವರಿಗೆ ಅಥವಾ ಸಾಮಾಜಿಕ ನಾಯಕಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡಿರುವಂಥ ಕೆಲಸ ಯಾವುದಾದ್ರೂ ಇದ್ದರೆ, ಈಗ ಕಾಂಗ್ರೆಸ್ಸು ಸಂವಿಧಾನನೇ ಕೊಡದೇ ಇದ್ದರೆ ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾಯಿತ್ತು? ಈಗ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರೋದ್ರಿಂದನೇ ಕಾಂಗ್ರೆಸ್ನವರು ಸಂವಿಧಾನ ಕೊಟ್ಟಿದ್ದು. ಸಂವಿಧಾನದ ಆರ್ಟಿಕಲ್ 332 ಇಂದ 342ವರೆಗೆ ಬರುವಂಥದ್ದು ಇದೆಲ್ಲ SC ST OBC ಇವೆಲ್ಲ ಮಹಿಳೆಯರು ಇವೆಲ್ಲವೂ ಸಹ. ಹಾಗೆ ಆರ್ಟಿಕಲ್ 15 and 16 ಇರ್ತಕ್ಕಂಥ ಅದರ ಹಿನ್ನೆಲೆಯಲ್ಲಿ ಆ ಸಂವಿಧಾನದವೇ ಇಲ್ಲದೇ ಇದ್ದರೆ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯಲ್ಲಿ ಇರ್ತಾಯಿತ್ತು. ಹಾಗಾಗಿ ನಾನು ಇಷ್ಟೇ ಹೇಳ್ತೀನಿ, ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪೊಲಿಟಿಕಲ್ ಪಾರ್ಟಿ SCಗಳಿಗಾಗಲಿ STಗಳಿಗಾಗಲಿ OBCಗಳಾಗಲಿ ಮೈನಾರಿಟೀಸ್ ಆಗಲಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವಂಥ ಯಾವುದಾದ್ರೂ ಒಂದು ಏಕೈಕ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ಯಾರಿಗೆ ನಾಯಕತ್ವ ಕೊಡಬೇಕು, ಯಾರಿಗೆ ಪಕ್ಷದ ನಾಯಕತ್ವ ಕೊಡಬೇಕು, ಮತ್ತೊಂದು ಕೊಡಬೇಕು ಅನ್ನೋ, ಈಗ ಉದಾಹರಣೆಗೆ AICC ಅಧ್ಯಕ್ಷರು ದಲಿತರಿಗೆ ಕೊಟ್ಟಿದ್ದಾರೆ. ಯಾವ ಪಾರ್ಟಿಯಲ್ಲಿ ಕೊಟ್ಟಿದ್ದಾರೆ? BJPನಲ್ಲಿ ಬಂಗಾರು ಲಕ್ಷ್ಮಣ ಕೊಟ್ಟು ಅವರು ಮುಗಿಸಿದ್ರು. ಬಟ್ ಅಹಿಂದ CM ಇದ್ದಿದ್ದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾತ್ರನೇ. ಅಹಿಂದ CM ಪಟ್ಟನೂ ಹೋಯ್ತು ಅನ್ನೋದು ಒಂದು ಕೊರಗೆ ಮಾತ್ರ. ಕರ್ನಾಟಕದಲ್ಲಿ ಇದ್ದಿದ್ದು ಕಾಂಗ್ರೆಸ್ಸಿನ CM, ಅವರು ಎಲ್ಲ ವರ್ಗದ CM, ಒಂದು ವರ್ಗದ CM ಅಲ್ಲ. ಅವರು ಜಾತಿನಲ್ಲಿ ಹಿಂದುಳಿದ ಸಮಾಜದಿಂದ ಬಂದಿರ್ಬೋದು, ಆದರೆ ಅಲ್ಟಿಮೇಟ್ಲಿ ಇಡೀ ಸಮಾಜ ಅವರನ್ನು ಗೌರವಿಸುತ್ತೆ, ಅವರನ್ನು ಪ್ರೀತಿಸುತ್ತೆ, ಅವರನ್ನು ಅನೇಕ ನಿರೀಕ್ಷೆಗಳನ್ನು ಅವರಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇಡೀ ಸಮಾಜದ ಅಕ್ಸೆಪ್ಟೆನ್ಸ್ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿದ್ದರು. ಅದೇ ರೀತಿಯಲ್ಲಿ ಎಲ್ಲ ಸಮಾಜವನ್ನು, ಎಲ್ಲ ವರ್ಗದ ಜನ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ನಾಯಕನನ್ನೇ ಬಹುಶಃ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಡುತ್ತೆ ಅಂತೇಳಿ ನಾನು ಭಾವಿಸಿದೆ.